ಅಯೋಧ್ಯೆ ರಾಮ ಮಂದಿರ ನಿರ್ಮಾಣಕ್ಕೂ ಮೊದಲು ನಿರ್ಮಾಣದ ನಂತರವೂ ಕೂಡ ಸಾಕಷ್ಟು ವಿವಾದ ಆಗ್ತಿರುವಂತಹ ಒಂದು ಮಂದಿರ. ಈ ವಿವಾದಕ್ಕೆ ಕಾರಣ ಅಲ್ಲಿರೋ ರಾಮನಲ್ಲ, ಬದಲಿಗೆ ಅಲ್ಲಿರುವಂತಹ ಟ್ರಸ್ಟಿನವರು, ಅಲ್ಲಿರುವಂತಹ ಒಂದಿಷ್ಟು ಆಡಳಿತ ಮಂಡಳಿಯ ಸದಸ್ಯರು. ಈ ಒಂದು ವಿಚಾರಕ್ಕೆ ಈಗ ರಾಮ ಮಂದಿರ ಮತ್ತೆ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ರಾಮನ ಹಣವನ್ನು ಕೂಡ ಇವರು ಬಿಡ್ಲಿಲ್ಲ. ದೇವಸ್ಥಾನಕ್ಕೆ ಭಕ್ತರು ಕೊಟ್ಟಂತ ದೇಣಿಗೆಯನ್ನ ನುಂಗಿ ನೀರು ಕುಡಿಯುವ ಆಲೋಚನೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ದೇವಸ್ಥಾನದ ನಿರ್ಮಾಣದ ಸಮಯದಲ್ಲಿ ಅಲ್ಲಿರುವಂತ ಒಂದಿಷ್ಟು ದೇವಸ್ಥಾನವನ್ನು ಕೂಡ ಕಬ್ಜಾ ಮಾಡಿ ಅದನ್ನು ಕೂಡ ನೆಲಸಮ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಆರೋಪ ಕೂಡ ಈಗ ರಾಮ ಮಂದಿರದ ಟ್ರಸ್ಟ್ ಮೇಲೆ ಬರ್ತಾ ಇರುವಂತದ್ದು. ಈ ಆರೋಪವನ್ನ ಎತ್ತಿರುವಂತಹ ವ್ಯಕ್ತಿ ಕೂಡ ಅಲ್ಲಿನವರೇ ಆಗಿರೋದ್ರಿಂದ ಈ ಒಂದು ವಿಚಾರಕ್ಕೆ ಈಗ ಚಂಪತ್ ರಾಯ್ ಅವರು ಆನ್ಸರ್ ಅನ್ನ ಕೊಡ್ಲೇಬೇಕಾಗಿದೆ. ಅಷ್ಟೇ ಅಲ್ಲದೆ ಇದೀಗ ಶಿವಸೇನೆಯವರು ಹೇಳ್ತಾ ಇರೋದು ಏನಂತಂದ್ರೆ ರಾಮ ಮಂದಿರದ ದುಡ್ಡನ್ನ ಇವರು ತೆಗೆದುಕೊಂಡು ಅದನ್ನ ಚುನಾವಣೆಗೆ ಉಪಯೋಗಿಸಿದ್ದಾರೆ ಅನ್ನೋ ರೀತಿಯಾಗಿ ಆರೋಪವನ್ನ ಮಾಡಿದ್ದಾರೆ. ಹಾಗಾದ್ರೆ ಈಗ ಪ್ರಸ್ತುತವಾಗಿ ರಾಮ ಮಂದಿರ ವಿಚಾರವಾಗಿ ಏನೇನು ಬೆಳವಣಿಗೆ ಆಗ್ತಾ ಇದೆ, ಈ ಬೆಳವಣಿಗೆಗೆ ಕಾರಣ ಏನು, ಇದೆಲ್ಲದರ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತೇನೆ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ರಾಮ ಮಂದಿರ ಬಹಳಷ್ಟು ಸಂಘರ್ಷ ಹೋರಾಟದ ನಡುವೆ ಒಂದು ಮಂದಿರವನ್ನ ಕಣ್ತುಂಬಿಕೊಳ್ಳುವಂತ ಸೌಭಾಗ್ಯ ನಮ್ಮದಾಗಿತ್ತು. ಆದ್ರೆ ಇದೀಗ ಮತ್ತೆ ವಿವಾದಕ್ಕೆ ರಾಮ ಮಂದಿರ ತುತ್ತಾಗಿದೆ. ಅದಕ್ಕೆ ಕಾರಣ ಆಗಿರೋದು ಮಾತ್ರ ಅಲ್ಲಿರುವಂತಹ ಒಂದಿಷ್ಟು ಟ್ರಸ್ಟಿಯ ಮೆಂಬರ್ಸ್ಗಳು. ಈಗ ಚಂಪತ್ ರಾಯ್ ಅವರ ಮೇಲೆ ಈಗ ಬರ್ತಿರೋ ಆರೋಪ ಏನಂತಂದ್ರೆ, ಒಂದು, ಅಲ್ಲಿ ಕಳ್ಳತನ ಆಗ್ತಿರೋ ಬಗ್ಗೆ ಮಾಹಿತಿ ಇದ್ರು ಕೂಡ ತೆಪ್ಪಗೆ ಕೂತಿದ್ರು. ಈ ಕಾರಣಕ್ಕಾಗಿಯೇ ಈಗ ಕಳ್ಳತನದ ವಿಚಾರ ಬೆಳಕಿಗೆ ಬಂದಿರುವಂತದ್ದು. ಇವರು ಸ್ಟಾರ್ಟಿಂಗ್ ಕಳ್ಳತನ ಆಗ್ತಿರುವಾಗಲೇ ಕಂಪ್ಲೇಂಟ್ ಕೊಟ್ಟು ಅವರನ್ನ ಅರೆಸ್ಟ್ ಮಾಡಿದ್ರೆ ಇಷ್ಟು ದೊಡ್ಡ ವಿವಾದನೆ ಆಗ್ತಾ ಇರ್ಲಿಲ್ಲ. ಆದ್ರೆ ಚಂಪತ್ ರಾಯ್ ಅವರು ಅದ್ ಯಾಕೆ ಮಾಡ್ಲಿಲ್ಲ ಅಂತಂದ್ರೆ ಅವರು ಕೂಡ ಅದರಲ್ಲಿ ಒಂದಿಷ್ಟು ದುಡ್ಡನ್ನ ತಿನ್ನುವಂತ ಕೆಲಸವನ್ನ ಮಾಡಿದ್ರು ಅಂತ ಕಾಣ್ತದೆ. ಹಾಗಾಗಿ ಈ ರೀತಿಯಾದಂತ ವಿವಾದಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಚಂಪತ್ ರಾಯ್ ಇಲ್ಲಿಗೆ ನಿಲ್ಸಿಲ್ಲ ತಮ್ಮ ಕಾರ್ಯವ್ಯಾಪ್ತಿಯನ್ನ, ಇದನ್ನ ವಿಸ್ತರಿಸ್ತಾ ಹೋಗಿದ್ದಾರೆ. ಯಾವ ರೀತಿ ವಿಸ್ತರಿಸಿದ್ದಾರೆ ಅಂತಂದ್ರೆ, ಈ ರಾಮ ಮಂದಿರ ಕಟ್ಟೋ ಟೈಮ್ ಅಲ್ಲೇ ಇನ್ನೊಂದು ರಾಮ ಮಂದಿರವನ್ನ ನೆಲಸಮ ಮಾಡಿಬಿಟ್ಟಿದ್ದಾರೆ. ಅಲ್ಲೇ ಇರುವಂತಹ ಒಂದು ರಾಮ ನಿವಾಸ ಅನ್ನುವಂತ ಮಂದಿರವನ್ನ ನೆಲಸಮ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಆ ಆರೋಪವನ್ನ ಮಾಡಿರುವಂತದ್ದು ಆ ದೇವಸ್ಥಾನ ಏನಿದೆ ರಾಮ ನಿವಾಸ ದೇವಸ್ಥಾನ, ಅದರ ಮುಖ್ಯಸ್ಥರಾಗಿರ್ತಕ್ಕಂಥ ಹರಿಶಂಕರ್ ಸಫಾರಿ ಅವರು ಈ ಒಂದು ಆರೋಪವನ್ನ ಈಗ ಮಾಡಿರುವಂತದ್ದು. ಸೊ ಚಂಪತ್ ರಾಯ್ ಅವರು ನಮ್ಮ ದೇವಸ್ಥಾನವನ್ನು ನೆಲಸಮ ಮಾಡಿದ್ದಾರೆ, ನಮಗೆ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅದನ್ನ ನೆಲಸಮ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಈ ಆರೋಪಕ್ಕೆ ಚಂಪತ್ ರಾಯ್ ಅವರು ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನ ನಾವು ನೋಡಬೇಕಾಗಿದೆ. ಹಾಗಾದ್ರೆ ಈ ಕಬ್ಜಾ ಪ್ರಕ್ರಿಯೆ ಯಾಕಾಯ್ತು? ಇದೆಲ್ಲದರ ಹಿಂದೆ ಒಂದು ಸ್ಟೋರಿ ಕೂಡ ಇದೆ. ಆ ಸ್ಟೋರಿ ಏನಂತಂದ್ರೆ, ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಸಂದರ್ಭದಲ್ಲಿ ಬಾಬ್ರಿ ಮಸೀದಿ ಅಯೋಧ್ಯೆ ವಿವಾದ 5 ಎಕರೆಗೆ ಮಾತ್ರ ಸಂಬಂಧಪಟ್ಟಿತ್ತು. 2.7 ಎಕರೆ ಮಂದಿರ ಕಟ್ಟೋಕೆ ಅವರಿಗೆ ಬೇಕಾಗಿದ್ದು, ಇನ್ನು ಒಂದಿಷ್ಟು ಅದರ ಮಧ್ಯೆ ಕಾಂಪೌಂಡ್ ಅನ್ನ ಹಾಕಿ ಕಾಂಪ್ಲೆಕ್ಸ್ ಗಳನ್ನ ಹಾಕಿ ಅಲ್ಲೊಂದಿಷ್ಟು ದೇವಸ್ಥಾನಗಳನ್ನ ಕಟ್ಟಬೇಕು ಅನ್ನುವಂತ ಆಲೋಚನೆಗೆ ಟ್ರಸ್ಟಿ ಬಂದಿತ್ತು. ಅದಕ್ಕೆ ಬೇಕಾಗಿದ್ದು ಮಾತ್ರ 70 ಎಕರೆ. ಸೊ ಅವಾಗ ಏನಾಯ್ತು, ಈಗ ನೋಡಿ, ಸರ್ಕಾರ ಆಗಿದ್ರೆ ಡಿನೋಟಿಫೈ ಮಾಡಿಬಿಟ್ಟು ಆ ಜಮೀನನ್ನ ತಮಗೆ ಕಬ್ಜಾ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ಈಗ ಬಿಡದಿಯಲ್ಲಿ ಟೌನ್ಶಿಪ್ ಯೋಜನೆಗೆ ಹೇಗೆ ಮಾಡ್ತಿದ್ದಾರೆ ಆ ರೀತಿ ಮಾಡಬಹುದು. ಆದ್ರೆ ಇದು ದೇವಸ್ಥಾನದ ಟ್ರಸ್ಟ್ ಆಗಿರೋ ಕಾರಣಕ್ಕೆ ಆ ರೀತಿ ಮಾಡೋಕ್ಕಾಗಲ್ಲ. ಈಗ ಏನು, ಜನ ದೇಣಿಗೆ ಕೊಟ್ಟಿರ್ತಾರೆ, ಡೊನೇಷನ್ ಕೊಟ್ಟಿರ್ತಾರೆ, ಆ ಹಣದ ಮುಖೇನ ಅದನ್ನ ಪರ್ಚೇಸ್ ಮಾಡಬೇಕು. ಇಂತಿಂತವರಿಗೆ ಇಂತಿಷ್ಟು. ಅಲ್ಲಿ ತುಂಬಾ ಮಂದಿರಗಳಿದಾವೆ, ಸಣ್ಣ ಪುಟ್ಟ ಮಂದಿರಗಳು, ಅದರ ಜೊತೆ ಒಂದಿಷ್ಟು ಮನೆಗಳಿದೆ, ಒಂದಿಷ್ಟು ಜನರಿದ್ದಾರೆ, ಅವರೆಲ್ಲರನ್ನ ಅಲ್ಲಿಂದ ಎಬ್ಬಿಸ್ಬೇಕಂತಂದ್ರೆ ದುಡ್ಡು ಕೊಡ್ಬೇಕು. ಆದ್ರೆ ಇವರು ದುಡ್ಡು ಕೊಟ್ಟೆ ಎಬ್ಬಿಸಿದಾರಾ? ಅದು ಡೌಟ್ ಆಗ್ತಾ ಇರೋದು. ಯಾಕಂತಂದ್ರೆ ದೇಣಿಗೆ ಡೊನೇಷನ್ ಬಂದ ಹಣದಲ್ಲೇ ಅದನ್ನು ಮಾಡಬೇಕು. ಆದ್ರೆ ಡೊನೇಷನ್ ಅಲ್ಲಿ ಬಂದ ಹಣವನ್ನ ಇವರೇ ತಿಂದು ತೆಗ್ಬಿಟ್ಟಿದ್ದಾರೆ. ಆ ಹಣದಿಂದ ಜಮೀನನ್ನು ಪರ್ಚೇಸ್ ಮಾಡಬೇಕು. ಆ ಹಣ ಇವರಲ್ಲಿ ಇತ್ತ, ಯಾಕಂತಂದ್ರೆ ಇವರು ಆಲ್ರೆಡಿ ಆ ಹಣವನ್ನ ತಿಂದು ತೆಗ್ಬಿಟ್ಟಿದ್ದಾರೆ. ಈ ಪ್ರಶ್ನೆ ಕೂಡ ಅನೇಕರಲ್ಲಿ ಈಗ ಕಾಡ್ತಾ ಇರುವಂತದ್ದು. ಸೊ ಇದೆಲ್ಲ ಆದ್ಮೇಲೆ ಏನಾಯ್ತು ಅಂತಂದ್ರೆ, ಈ ವಿಚಾರವಾಗಿ ಈಗ ದೇವಸ್ಥಾನದ ಮುಖ್ಯಸ್ಥರು ಹರಿಶಂಕರ್ ಸಫಾರಿ ಅವರು ಧ್ವನಿ ಎತ್ತಿರುವಂತದ್ದು. ಈಗ ಚಂಪತ್ ರಾಯ್ ಅವರು ಇದಕ್ಕೆ ಆನ್ಸರ್ ಕೊಡ್ಲೇಬೇಕು. ಯಾಕಂತಂದ್ರೆ ಈಗ ಈ ಹಿಂದೆ ಬಂದಿರೋ ಆರೋಪಗಳು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವುದು, ಇನ್ನೊಂದಿಷ್ಟು ಆರೋಪಗಳು ಈಗ ಬರ್ತಾ ಇರುವಂತದ್ದು ದೇವಸ್ಥಾನವನ್ನೇ ಕಬ್ಜಾ ಮಾಡಿದ್ದಾರೆ ಅನ್ಕೊಂಡು. ಒಂದು ಸಣ್ಣ ದೇವಸ್ಥಾನ ಇತ್ತು, ಅದನ್ನ ಕಬ್ಜಾ ಮಾಡಿಬಿಟ್ಟಿದ್ದಾರೆ, ನೆಲಸಮ ಮಾಡಿಬಿಟ್ಟಿದ್ದಾರೆ ಅನ್ನುವಂತ ದೊಡ್ಡ ಗಂಭೀರ ಆರೋಪ ಈಗ ಅವ್ರ ಮೇಲೆ ಬರ್ತಾ ಇರುವಂತದ್ದು. ಈಗ ರಾಮ ಮಂದಿರದ ಇಶ್ಯೂ ಆದಾಗ ಆರೋಪಗಳು ಬರುವುದು ಸರ್ವೇ ಸಾಮಾನ್ಯ. ಆದ್ರೆ ಆ ಆರೋಪಗಳಿಗೆ ಪ್ರತಿಕ್ರಿಯೆಯನ್ನ ಕೊಡಬೇಕು, ಉತ್ತರವನ್ನ ಕೊಡಬೇಕು, ನಾವು ತಪ್ಪು ಮಾಡ್ಲಿಲ್ಲ ಅಂತಂದ್ರೆ.
ಈಗ ಚಂಪತ್ರಾಯ್ ಅವರು ಎಲ್ಲಾ ಪ್ರಕರಣದ ವಿಚಾರಗಳಿದೆ ಅದರಿಂದ ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಹೊರತು ಎಲ್ಲೋ ಆನ್ಸರ್ ಕೊಡ್ಬೇಕು ಅಂತ ಮುಂದೆ ಬಂದು ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಕೆಲವರು ಹೇಗೆ ನಾಟಕವನ್ನು ಮಾಡ್ತಾರೆ, ಎಷ್ಟು ನಾಟಕೀಯವಾಗಿ ಇರ್ತಾರೆ ನೋಡಿ. ಈ ಹಿಂದೆ ಗೋಪಾಲ್ ರಾವ್ ಅವರ ಬಳಿ ಓರ್ವ ಪತ್ರಕರ್ತ ಕೇಳಿದ್ನಂತೆ, ಇಷ್ಟು ದೊಡ್ಡ ವ್ಯವಹಾರ ಆಗ್ತಾ ಇದೆ ರಾಮ ಮಂದಿರ ವಿಚಾರವಾಗಿ, ಅದು 1-2 ಕೋಟಿಯ ಖರ್ಚಲ್ಲ, 2,000-3,000 ಕೋಟಿಗಳು ಹರಿದು ಬರ್ತಾ ಇದೆ. ಆ ಒಂದು ಹಣವನ್ನ ನೀವು ನಿಭಾಯಿಸ್ಲಿಕ್ಕೆ ತುಂಬಾ ಕಷ್ಟ ಆಗಲ್ವಾ ನಿಮ್ಗೆ? ಇದು ದೊಡ್ಡ ರಿಸ್ಕ್ ಅಲ್ವಾ ಅಂತ ಕೇಳಿದ್ದಕ್ಕೆ ಪ್ರಾಮಾಣಿಕತೆ ಹೊಂದಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ಉತ್ತರವನ್ನ ಇದೇ ಗೋಪಾಲ್ ರಾಯ್ ಕೊಟ್ಟಿದ್ರಂತೆ. ಪ್ರಾಮಾಣಿಕತೆ ಅಂತಿದ್ರೆ ಏನ್ ಬೇಕಾದ್ರೂ ಮಾಡಬಹುದಂತೆ. ಈಗ ಅವ್ರ ಪ್ರಾಮಾಣಿಕತೆ ಗೊತ್ತಾಗ್ತಾ ಇದೆ ಅಯೋಧ್ಯೆ ರಾಮ ಮಂದಿರ ಹುಂಡಿ ಕಳವು ವಿಚಾರದಲ್ಲಿ. ಬಾಯಲ್ಲಿ ಹೇಳೋದು ತುಂಬಾನೇ ಈಸಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ್ಲೇ ಅದು ನಮ್ಗೆ ಅರ್ಥ ಆಗೋದು. ದುಡ್ಡು ಕಂಡ್ರೆ ಹೆಣನೂ ಬಾಯ್ ಬಿಡುತ್ತೆ ಅನ್ನುವಂತ ಮಾತಿದೆ, ಅದೇ ಆಗಿರುವಂತದ್ದು ಅಯೋಧ್ಯೆ ರಾಮ ಮಂದಿರ ವಿಚಾರದಲ್ಲಿ. ಇಲ್ಲಿ ಹೆಣ ಬಾಯ್ ಬಿಟ್ಟಿದ್ದಲ್ಲ, ಅಲ್ಲಿರುವಂತ ಜನ ಬಾಯ್ ಬಿಟ್ಟಿದ್ದು ಅಂತ ನಾವು ಹೇಳಬಹುದು. ಆಡಳಿತ ಮಂಡಳಿಯ ಜನ ಬಾಯ್ ಬಿಟ್ಟಿದ್ದು ಅಂತ ಹೇಳ್ಬಹುದು. ಇನ್ನು ಈ ವಿಚಾರವಾಗಿ ಶಿವಸೇನೆ ಒಂದಿಷ್ಟು ಮಾತುಗಳನ್ನಾಡಿದೆ. ಶಿವಸೇನೆ ಪಕ್ಷದ ಒಂದಿಷ್ಟು ಜನ ಮಾತನಾಡಿರುವಂತದ್ದು. ಅದರಲ್ಲಿ ಸಂಜಯ್ ರಾವತ್ ಅವರು ಹೇಳೋದೇನಂತಂದ್ರೆ, ಸುಪ್ರೀಂ ಕೋರ್ಟ್ ಅವರ ನೇತೃತ್ವದಲ್ಲಿ ತನಿಖೆ ಬೇಡ, ಯಾಕಂತಂದ್ರೆ ಅದು ಅವ್ರ ಕಂಟ್ರೋಲ್ ಅಲ್ಲೇ ಇರೋದು. ಮುಂಬೈ ಹೈಕೋರ್ಟ್ ಜಡ್ಜ್ ಮಮದಾರ್ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನೋ ರೀತಿಯಾಗಿ ಈಗ ಸಂಜಯ್ ರಾವತ್ ಈಗ ಮಾತನಾಡಿರುವಂತದ್ದು. ಈ ನಡುವೆ ಅಯೋಧ್ಯೆ ಬಿಜೆಪಿಯ ಅಂಡರ್ ವರ್ಲ್ಡ್ ಅನ್ನುವಂತ ಹೇಳಿಕೆಯನ್ನ ಇದೀಗ ಸಂಜಯ್ ರಾವತ್ ಅವರು ನೀಡಿರುವಂತದ್ದು. ಯಾವುದೋ ಒಂದು ತಪ್ಪಾಗಿದೆ ಅಂದ ತಕ್ಷಣ ಆ ದೇವಸ್ಥಾನವನ್ನ ಆ ರೀತಿಯಾಗಿ ಹೋಲಿಕೆ ಮಾಡೋದು ತುಂಬಾನೇ ತಪ್ಪು. ಯಾಕಂತಂದ್ರೆ ದೇವಸ್ಥಾನಕ್ಕೆ ಅದರದ್ದೇ ಆದಂತ ಘನತೆ ಗೌರವಗಳಿದೆ. ಅಲ್ಲಿರೋ ವ್ಯಕ್ತಿಗಳು ಏನೇ ಮಾಡಿರ್ಬೋದು, ಅವ್ರು ಏನೇ ತಪ್ಪು ಮಾಡಿರ್ಬೋದು, ಅದಕ್ಕೆ ಕಾನೂನು ಶಿಕ್ಷೆಯನ್ನ ಕೊಡುತ್ತೆ. ಹಾಗಂತ ದೇವಸ್ಥಾನವನ್ನ ಆ ರೀತಿಯಾಗಿ ಪೋಟ್ರೆ ಮಾಡೋದು ನಿಜಕ್ಕೂ ತಪ್ಪು. ಶಿವಸೇನೆ ಈ ವಿಚಾರವಾಗಿ ನಾವು ಖಂಡನೆಯನ್ನ ಮಾಡಲೇಬೇಕು. ಯಾಕಂತಂದ್ರೆ ದೇವಸ್ಥಾನವನ್ನ ನೀವು ಅಂಡರ್ ವರ್ಲ್ಡ್ ಗೆ ಹೋಲಿಸೋದು ತಪ್ಪಾಗತ್ತೆ. ಅದು ಬಿಜೆಪಿಯನ್ನ ಕನೆಕ್ಟ್ ಮಾಡಿನೇ ನೀವು ಹೋಲಿಸಿರ್ಬೋದು, ಆ ರೀತಿ ಮಾಡಬಾರದು. ಯಾಕಂತಂದ್ರೆ ಶಿವಸೇನೆ ಯಾವ ರೀತಿಯ ಹೋರಾಟವನ್ನ ಮಾಡಿಕೊಂಡು ಅಧಿಕಾರ ಚುಕ್ಕಾಣಿಗೆ ಬಂತು, ಈ ಹಿಂದೆ ಬಾಳ್ ಠಾಕ್ರೆ ಅವ್ರು ಏನ್ ಮಾಡಿದ್ರು, ಇದೆಲ್ಲವನ್ನ ನಿಮ್ಗೆ ಗೊತ್ತಿದ್ರು ಕೂಡ ನೀವು ಈ ವಿಚಾರವಾಗಿ ಈ ತರ ಮಾತನಾಡೋದು ತಪ್ಪಂತ ಕಾಣುತ್ತದೆ. ಇನ್ನು ಶಿವಸೇನೆ ಅವರು ಹೇಳೋದೇನಂತಂದ್ರೆ, ರಾಮ ಮಂದಿರದ ಹುಂಡಿ ಹಣದಲ್ಲೇ ಬಿಜೆಪಿ ತನ್ನ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಂಡಿದೆ, ಒಂದಿಷ್ಟು ಜನರನ್ನ ಪರ್ಚೇಸ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಟಿಎಂಸಿಯ ಒಂದಿಷ್ಟು ಶಾಸಕರನ್ನ ಪರ್ಚೇಸ್ ಮಾಡಲು ಈ ಹಣವನ್ನೇ ಉಪಯೋಗಿಸಿದೆ. ಚುನಾವಣೆಯಲ್ಲಿ ಒಂದಿಷ್ಟು ಖರ್ಚು ವೆಚ್ಚಗಳಿರ್ತದೆ, ಅದಕ್ಕೂ ಕೂಡ ರಾಮ ಮಂದಿರದ ಹಣವನ್ನೇ ಉಪಯೋಗಿಸಿದೆ ಅನ್ನೋ ರೀತಿಯಾಗಿ ಹೇಳಿಕೆಯನ್ನ ನೀಡಿರುವಂತದ್ದು. ಅದು ಉಪಯೋಗಿಸಿದಾರಾ ಇಲ್ವಾ ಅದು ಸೆಕೆಂಡ್ರಿ, ಗೊತ್ತಿಲ್ಲ. ಅದು ಗೊತ್ತಾಗಬೇಕು ಅಂತಂದ್ರೆ ತನಿಖೆ ಆಗಬೇಕು. ತನಿಖೆ ಆದ್ಮೇಲೆ ಅದು ಪ್ರೂವ್ ಆಗುತ್ತೆ. ಆ ತನಿಖೆ ಆಗೋದು ಕೂಡ ಅಷ್ಟು ಈಸಿ ಇಲ್ಲ. ಈ ತನಿಖೆಯೇ ಇಷ್ಟು ಡಿಲೇ ಆಗ್ತಿದೆ. ಬಿಜೆಪಿ ಅವರ ಮೇಲೆ ಡೈರೆಕ್ಟ್ ಆಗಿ ನೀವು ಈ ಹಣವನ್ನ ಚುನಾವಣೆಗೆ ಉಪಯೋಗಿಸಿದ್ರಿ ಅಂತಂದ್ರೆ ಆ ತನಿಖೆ ಆಗ್ಲಿಕ್ಕೆ ಇನ್ನೆಷ್ಟು ವರ್ಷ ಬೇಕೋ ಗೊತ್ತಿಲ್ಲ. ಒಟ್ಟಾರೆ ಇವರ ಆರೋಪ ಪ್ರತ್ಯಾರೋಪಗಳೇನಿದೆ ಅದಕ್ಕೆ ಆನ್ಸರ್ ಅನ್ನ ಕೊಡಬೇಕಾಗಿದ್ದು ಅಲ್ಲಿನ ವ್ಯವಸ್ಥೆ, ಹಾಗೆ ಆ ಒಂದು ವ್ಯವಸ್ಥೆಯ ಜವಾಬ್ದಾರಿ ಹೊರಿಸಿಕೊಂಡಂತ ಪಕ್ಷಗಳು. ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ಇಂತಹ ಆರೋಪಗಳು ಬರ್ತಾನೆ ಇರ್ತದೆ. ಅದನ್ನ ನೀವು ಕೇಳಿಸ್ಕೊಳ್ತಾನೆ ಇರ್ಬೇಕಾಗತ್ತೆ. ರಾಮ ಮಂದಿರ ಇರೋದು ಒಂದು ಭಕ್ತಿಯ ಸಂಕೇತವಾಗಿ. ಆ ಮಂದಿರವನ್ನ ಎಷ್ಟು ಹೊಲಸು ಮಾಡಿದಿರಿ ನಿಮ್ಮ ರಾಜಕೀಯವನ್ನ ಉಪಯೋಗಿಸಿ ಅಂತಂದ್ರೆ ನಿಜಕ್ಕೂ ಬೇಸರ ಆಗತ್ತೆ. ಇದು ನಮ್ಮ ಹಿಂದೂ ಅಥವಾ ಹಿಂದೂ ಧರ್ಮದ ಭಾವನೆಗಳಿಗೆ ರೆಸ್ಪೆಕ್ಟ್ ಕೊಡುವಂತ ಒಂದಿಷ್ಟು ಹಿಂದೂಗಳಿಗೆ ಇದು ತುಂಬಾನೇ ಘಾಸಿಗೊಳಿಸಿದೆ. ನಿಮಗೆ ತಕ್ಕ ಪಾಠ ಆಗೇ ಆಗತ್ತೆ. ಯಾಕಂತಂದ್ರೆ ರಾಮನ ವಿಚಾರದಲ್ಲಿ ನೀವು ರಾಜಕೀಯವನ್ನ ಮಾಡ್ತಾ ಇದ್ದೀರಿ, ರಾಮನ ವಿಚಾರದಲ್ಲಿ ದುಡ್ಡು ಮಾಡಕ್ ಹೊರಟಿದ್ದೀರಿ, ರಾಮನ ವಿಚಾರದಲ್ಲಿ ಕಳ್ಳತನ ಮಾಡಿದ್ದೀರಿ, ರಾಮನ ಆದರ್ಶಗಳು ಚಿಂತನೆಗಳು ಏನಿದಾವೆ ಅದಕ್ಕೆ ವಿರುದ್ಧವಾಗಿ ಏನೇನು ಮಾಡ್ಬೇಕು ಅದೆಲ್ಲವನ್ನ ಮಾಡಿಬಿಟ್ಟಿದ್ದೀರಿ. ಸೊ ಹಾಗಾಗಿ ಇನ್ನು ಉಳಿದಿರೋದು ಒಂದೇ, ಅದಕ್ಕೆ ಸಿಗುವಂತ ನ್ಯಾಯ. ಅದು ಸಿಕ್ಕೇ ಸಿಗತ್ತೆ. ಆ ನ್ಯಾಯಕ್ಕೂ ಮೊದಲು ನಿಮಗೆ ತಕ್ಕ ಶಾಸ್ತಿ ಅನ್ನೋದು ದೇವರೇ ಮಾಡ್ತಾನೆ ಅನ್ನುವಂಥದ್ದು ನಮ್ಮ ನಂಬಿಕೆ. ನೋಡೋಣ ಈ ವಿಚಾರ ಎಲ್ಲಿಗೆ ಹೋಗಿ ತಲುಪುತ್ತೆ, ಏನಾಗುತ್ತೆ ಅಂತ. ಆದಷ್ಟು ಬೇಗ ಈ ಹುಂಡಿ ಕಳ್ಳತನ ಮಾಡಿರೋರನ್ನ ಜೈಲಿಗೆ ಕಳಿಸುವಂತ ಕೆಲಸ ಆಗಲಿ ಅನ್ನೋದೇ ನಮ್ಮ ಆಶಯ. ನಾವು ಕೂಡ ರಾಮನಲ್ಲಿ ಇದನ್ನೇ ಬೇಡ್ತೇವೆ.